ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನ ಅನ್ನೋದು ಸತ್ಯನ ಸುಳ್ಳ? ಇದು ತುಂಬಾ ಜನಕ್ಕಿರುವಂತ ಡೌಟ್. ಯಾಕೆ ಅಂದ್ರೆ ಇರುವಂತ ಜನರಲಿ ಅಂದ್ರೆ ನಮ್ಗೆ ಈಗ ಮೊಬೈಲ್ ಮೀಡಿಯಾ ಮೂಲಕ ಇಲ್ಲ ಬೇರೆ ಬೇರೆ ಮೀಡಿಯಾ ಮೂಲಕ ಜನಕ್ಕೆ ಗೊತ್ತಾಗ್ತಾ ಇದೆ ಕಾಲಜ್ಞಾನ ಅನ್ನೋದು ಇದೆ ಅಂತ. ಇದನ್ನ ನೋಡಿರುವಂತ ಜನರಲ್ಲಿ 90% ಇದು ಸುಳ್ಳು ಅಂತಾರೆ. ಅಂದ್ರೆ ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ಇರೋರು ನೋಡ್ತಾ ಇರೋರು 90% ಸುಳ್ಳು ಅಂತಾರೆ. ಇನ್ನ ಉಳಿದಿರುವಂತದ್ರಲ್ಲಿ ಒಂದು 3% ಇದು ಸತ್ಯ ಅಂತ ನಂಬ್ತಾರೆ. ಏನ್ ಉಳಿದಿರೋರು ಕನ್ಫ್ಯೂಷನ್, ಇದು ಸತ್ಯನಾ ಸುಳ್ಳ? ಯಾಕೆ ಅಂದ್ರೆ ಅವ್ರು ಬರೆದಿದ್ದ ವಿಷಯಗಳಲ್ಲಿ ಎಷ್ಟೋ ಸಂಭವಿಸ ಆಗಿದೆ, ಇನ್ನ ಎಷ್ಟೋ ಉಳ್ಕೊಂಡಿದೆ. ನಮ್ಮ ಪ್ರೋಗ್ರಾಮ್ಗಳಲ್ಲಿ ಅಂದ್ರೆ ನಾನು ಮಾಡ್ತಾ ಇರುವಂತ ಪ್ರೋಗ್ರಾಮ್ಗಳಲ್ಲಿ ಸುಮಾರು ಒಂದು 700-800 ಕಾಲಜ್ಞಾನದ ಬಗ್ಗೆನೆ ಪ್ರೋಗ್ರಾಮ್ ಮಾಡಿದ್ವಿ. ಅಂದ್ರೆ ಏನಾಗುತ್ತೆ, ಏನ್ ಮುಂದೆ ಬದಲಾವಣೆಗಳನ್ನ ನಾವು ಮಾಡ್ಬೇಕಾಗತ್ತೆ, ನಾವು ಮಾಡ್ಕೋಬೇಕಾಗತ್ತೆ ಅನ್ನೋದೇ ನಾವು ಕಾಲಜ್ಞಾನದಲ್ಲಿ ತಿಳಿಸಿದಂಥದ್ದು. ಅದಕ್ಕೆ ಸಾಕ್ಷಿ ಅನ್ನೋ ಎಷ್ಟೆಷ್ಟೋ ವಿಷಯಗಳನ್ನ ಕೂಡ ಕೊಟ್ಟಿದ್ದೀವಿ. ಕಾಲಜ್ಞಾನಿಗಳು ತಿಳಿಸಿದ್ರಲ್ಲಿ ಸುಮಾರು ಒಂದು 40-50% ನಡೆದಿದೆ. ಇನ್ನ ಎಷ್ಟೋ ನಡಿಬೇಕಾಗಿತ್ತು, ನಡೆದಿಲ್ಲ. ಯಾಕೆ ಅಂದ್ರೆ ಕೆಲವಷ್ಟು ಊಟ ಹಾಕೊಂಡು ಹೇಳಿದರೆ ಜನಕ್ಕೆ ಭಯ ಬರಲಿ ಅಂತ. ಅದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಕಾಲಜ್ಞಾನ ಅನ್ನೋದು ಸರಿ ಮಾಡಿಸೋ ಕೆಲಸ ಮಾಡುತ್ತೆ, ಜನರನ್ನ ಬದಲಾಯಿಸೋ ಕೆಲಸ ಮಾಡುತ್ತೆ. ಜನ ಬದಲಾಗೋದು ಎರಡೇ ವಿಷಯದಲ್ಲಿ. ಒಂದು, ಭಯದಿಂದ ಬದಲಾಗ್ತಾರೆ, ಇಲ್ಲ ಭಕ್ತಿಯಿಂದ ಬದಲಾಗ್ತಾರೆ. ಸ್ವಯಂ ಪ್ರೇರಿತ ಬದಲಾವಣೆ 100ರಲ್ಲಿ ಬೇಡ, 1000ದಲ್ಲಿ ಒಬ್ರು. ಇನ್ನು ಉಳಿದಿರೋರು ಭಯ ಇಲ್ಲ ಭಕ್ತಿನಲ್ಲಿ ಬದಲಾವಣೆ ಆಗಬೇಕು. ಇಲ್ಲಿ ಕಾಲಜ್ಞಾನ ನಮ್ಮನ್ನ ಭಯ ಮತ್ತೆ ಭಕ್ತಿ ಎರಡನ್ನೂ ಸೇರಿಸ್ಕೊಂಡು ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಅಷ್ಟೇ. ಜಗತ್ನಲ್ಲಿ ಏನೇನೋ ಆಗೋಗುತ್ತೆ, ಗೊತ್ತಾಗ್ತಾ ಇದೆ ಕಣ್ಮುಂದೆ. ಆದ್ರೂ ಕೆಲವಷ್ಟು ಸಲ ಅನ್ಸ್ಬಿಡುತ್ತೆ ಏನೂ ಆಗಿಲ್ಲ ಬಿಡಪ್ಪ. ಯಾಕೆಂದ್ರೆ ನಾನು ಹಿಂದೆ ಒಂದು ತೋರಿಸ್ತಾ ಇದೀನಿ ಇಮೇಜ್, ಜನಕ್ಕಾಗಿ ಅನ್ಸೋದು ಆವಾಗಿಂದನೂ ಏನೂ ಆಗಿಲ್ಲ, ಇವಾಗ್ಲೂ ಏನೂ ಆಗೋದಿಲ್ಲ, ಮುಂದೆನೂ ಏನೂ ಆಗೋದಿಲ್ಲ, ಯಾಕೆ ವರಿ ಮಾಡ್ಬೇಕು ಅಂತ ಪ್ರಶ್ನೆಗಳು ಎಷ್ಟೆಷ್ಟು ಹುಟ್ಟುತ್ತೆ. ಕಾರಣ ಹಿಂದೆ ತೋರಿಸ್ತಾ ಇದೀನಿ ನೋಡಿ ಇಮೇಜು. 1818 ಇದೇ ರೀತಿ ಇತ್ತು, 1910 ಅದೇ ರೀತಿ ಇತ್ತು, 2020 ಹತ್ತತ್ರ 140 ವರ್ಷ ಆದ್ರೂ ಸಮುದ್ರಗಳು ವರ್ಷದಿಂದ ವರ್ಷಕ್ಕೆ 2 ಅಡಿ 3 ಅಡಿ 5 ಅಡಿ ರೈಸ್ ಆಗ್ತಾ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಎಲ್ಲಿ ಮುಳುಗ್ಲೇ ಇಲ್ವಲ್ಲ ಈ ಭೂಭಾಗ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಸಾಮಾನ್ಯ ಪ್ರಶ್ನೆ ಹುಟ್ಟಿದಾಗ ಏನಾಗುತ್ತೆ, ಇದು ಸುಳ್ಳು ಅಂತ ಅನ್ಸೋ ಚಾನ್ಸಸ್ ಇರುತ್ತೆ. ಇನ್ನು ಈ ಬ್ರಿಡ್ಜ್ ನೋಡಿರ್ಬೋದು, ಇದು ಕೂಡ ಹತ್ತತ್ರ 70-80 ವರ್ಷದ ಮುಂಚೆ ಕಟ್ಟಿರೋದೆ. ಅಂದ್ರೆ ಅಟ್ಲೀಸ್ಟ್ ಒಂದು 5 ಅಡಿನಾದ್ರೂ ಮುಳುಗ್ಬೇಕಲ್ಲ. ಇನ್ನೊಂದು 15 ವರ್ಷಕ್ಕೆ ಲೆಕ್ಕಾಚಾರ ಪ್ರಕಾರ ಬಾಂಬೆ, ಈ ವಿಶಾಖಪಟ್ಟಣಂ ಈ ಕಡೆ ಸಮುದ್ರ ತೀರ ಏನಿದಾವೆ, ಓವರ್ ಆಲ್ ಸಮುದ್ರ ತೀರ, ನಾನು ಭಾರತದ ಮಾತ್ರ ಹೇಳ್ತೀನಿ, ಬೇರೆ ಬೇರೆ ಕಡೆ ಇರುವಂತ ಸಮುದ್ರ ತೀರ ಓವರ್ ಆಲ್ ಆಗಿ ಒಂದು 15 ಅಡಿ 20 ಅಡಿ ಇಲ್ಲ ಮೀಟರ್ಗಳ ಲೆಕ್ಕದಲ್ಲೂ ಮುಳುಗುತ್ತೆ ಅಂತ ಜ್ಞಾನಿಗಳು ಬರೆದ್ಬಿಟ್ಟಿದ್ದಾರೆ. ಅಂದ್ರೆ ಇನ್ನು 15-20 ವರ್ಷದಲ್ಲಿ ಇದೆಲ್ಲ ಸಂಭವಿಸಬಹುದು. ಆದ್ರೆ ಇಷ್ಟು ವರ್ಷನೇ ಏನೂ ಆಗಿಲ್ಲ, ಇನ್ ಮುಂದೆ ಆಗುತ್ತಾ ಪ್ರಶ್ನೆ ಹುಟ್ಟುತ್ತೆ. ಯಾಕೆಂದ್ರೆ ಇದನ್ನು ನೋಡ್ತಾ ಇರಿ, ಇಮೇಜು 1930 ಇಮೇಜು 2023 ಅಂದ್ರೆ ಹತ್ತತ್ರ 90 ವರ್ಷ ಆದ್ರೂ ಅಲ್ಲಿ 1 ಅಡಿನೂ ರೈಸ್ ಆಗಿಲ್ಲ. ಅಂದ್ರೆ ಆಗುತ್ತಾ ಇಲ್ವಾ? ಇದು ಅಷ್ಟೇ 1885 ಇನ್ನ 1930 2016 ತೆಗೆದಿರೋ ಫೋಟೋ ನೋಡಿದ್ರೆ ಅಲ್ಲಿ 1 ಅಡಿನೂ ರೈಸ್ ಆಗಿಲ್ಲ. ಅಂದ್ರೆ ಇದೆಲ್ಲ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆಗಳು. ಈ ತರ ಎಷ್ಟೋ ಇಮೇಜ್ಗಳಿದಾವೆ. ಇಮೇಜ್ಗಳಿರೋದ್ರಿಂದ ಜನಕ್ಕೆ ಅನ್ಸುತ್ತೆ ಇದು ನಡೆಯುತ್ತಾ ನಡೆಯಲ್ವಾ? ಪ್ರಶ್ನೆ ಹುಟ್ಟೋದು ಸಹಜ. ಉತ್ತರ ಹುಡುಕ್ತಾ ಹೋದ್ರೆ ಕಾಲಜ್ಞಾನ ಸತ್ಯನಾ ಸುಳ್ಳ? 90% ಜನ ನಂಬಲ್ಲ ಅಂತಾನೆ ಹೇಳಿದೆ. ಯಾರ್ಯಾರು ಈ ಕಾಲಜ್ಞಾನ ಪ್ರೋಗ್ರಾಮ್ಗಳು ನೋಡಿರ್ತಾರೆ ಅಂತೆಲ್ಲ ಬೇರೆ ಬೇರೆಯವ್ರಿಗೆ ಸಾವಿರಾರು ಜನ ಮಾಡಿ ಹಾಕ್ತಾ ಇದಾರೆ. ಬಟ್ ನೋಡಿರೋದ್ರಲ್ಲಿ 90% ಜನ ಇದು ಸುಳ್ಳು ಅಂತಾನೆ ಹೇಳೋದು. ಇನ್ನು ಉಳಿದಿರೋರು ನಾನು ಮೊದಲೇ ಹೇಳಿದೆ, ಒಂದು 3% ಕನ್ಫರ್ಮ್ ಆಗಿ ಇದು ನಡೆಯುತ್ತೆ ಅಂತ ನಂಬುವುದು. ಇನ್ 7% ಆ ಕಡೆ ಈ ಕಡೆ ಇಲ್ಲ ಇದು ಸರಿನಾ ಇಲ್ಲ ಇದು ಸರಿನಾ ಅನ್ನೋ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರೋದು. ಇದರಿಂದಾನೇ ಇವತ್ತು ನಾವ್ ಈ ಪರಿಸ್ಥಿತಿನ ಎದುರಿಸ್ತಾ ಇದ್ವಿ. ಬಟ್ ಕಾಲಜ್ಞಾನಿಗಳು ಒಂದು ಮಾತನ್ನು ಬರ್ದಿದ್ರು. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ ತಗೊಳ್ಳೋದಾದ್ರೆ ಒಂದು 335-340 ವರ್ಷದ ಮುಂಚೆ ಅವ್ರು ಬರ್ದಿದ್ದೇನು 90% ಜನ ನಂಬೋದಿಲ್ಲ. ಪ್ಲಸ್ ಅವ್ರು ಬರ್ದಿದ್ದು ಅದೇ, ಭೂಮಿ ಮೇಲೆ ಒಂದು 15% ಜನ ಮಾತ್ರ ಉಳಿತಾರೆ, ಇನ್ನು ಉಳಿದ ಜನ ಯಾರು ಕೂಡ ಭೂಮಿ ಮೇಲೆ ಇರೋದೇ ಇಲ್ಲ. ಅಂದ್ರೆ ಯಾರು ನಂಬುತ್ತಾರೆ ಅವರು ಉಳ್ಕೊಳ್ತಾರೆ. ಇವತ್ತಿನ ಪರಿಸ್ಥಿತಿ ಅದೇ ರೀತಿ ಇದೆ. ಅಂದ್ರೆ ಮುಂದೆ ಏನಾಗ್ತಾ ಇದೆ ಅನ್ನೋದು ಕಣ್ಮುಂದೆ ನೋಡ್ತಾ ಇದೀವಿ. ಎಕ್ಸಾಂಪಲ್ ಅವ್ರು ಬರ್ದಿದ್ದೆ ಅದು, ಪ್ರಕೃತಿನ ನಾವು ಹಾಳು ಮಾಡ್ತೀವಿ. ಹೌದು, ಹಾಳು ಮಾಡಿದ್ವಿ, ಅದಕ್ಕೆ ಇಂಪ್ಯಾಕ್ಟ್ ನ ಫೇಸ್ ಮಾಡ್ತಾ ಇದೀವಿ. ಇನ್ನು ಕುಡಿಯೋ ನೀರು ವಿಷ ಆಗುತ್ತೆ, ಮಾಡಿದ್ವಿ ನಾವೇ. ಅದಾದ ಮೇಲೆ ತಿನ್ನೋ ಆಹಾರ ವಿಷ ಆಗುತ್ತೆ, ಕೀಟ ಬರಬಾರ್ದು, ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಅದು ಕೆಮಿಕಲ್ ಸ್ಪ್ರೇ ಮಾಡಿದ್ವಿ, ಅದು ವಿಷ ಆಯ್ತು. ಇನ್ನ ಜನಗಳು
ಅಧಿಕಾರಕ್ಕೋಸ್ಕರ, ದುಡ್ಡಿಗೋಸ್ಕರ, ಆಸೆಯಿಂದ ಹೊಡೆದಾಡ್ಕೊಂಡು ಸಾಯ್ತಾರೆ. ಹೌದು, ಕಣ್ಣು ಮುಂದೆ ನೋಡ್ತಾ ಇದೀವಿ. ಇದೆಲ್ಲ ನಡೀತಾ ಇರೋದೆ. ಮೊದಲು ಏನಿತ್ತು ಅದರ 4 ಪಟ್ಟು 5 ಪಟ್ಟು ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ. ಅಂದ್ರೆ ಸೈಂಟಿಸ್ಟ್ಗಳು ಯಾವ ರೀತಿ ಸ್ಟಡಿ ಮಾಡ್ತಾರೆ, ಇನ್ನೊಂದು 5 ವರ್ಷಕ್ಕೆ ಈ ರೀತಿ ನೀರಿನ ಶಾರ್ಟೇಜ್ ಬರುತ್ತೆ ಅಂತ ಆಗಿನ ಕಾಲದಲ್ಲೂ ಒಂದು ಸ್ಟಡಿ ಇಲ್ಲ, ಜ್ಞಾನ ದೃಷ್ಟಿ. ನಾನು ಅದೇ ಹೇಳಿದ್ದು, ನಿಮ್ಮಲ್ಲೂ ಎಷ್ಟೋ ಜ್ಞಾನಿಗಳಿದ್ದೀರಾ, ನಿಮಗೂ ಒಂದು ಗೋಚರ ಆಗ್ತಾ ಇರುತ್ತೆ. ಏನಂತ, ಮುಂದೆ ಒಂದು ದಿನ ಈ ತರ ಆಗುತ್ತೆ, ಈ ಸಿಚುಯೇಷನ್ ಆದ್ಮೇಲೆ ಇದು ಬರುತ್ತೆ ಅಂತ ಒಂದು ಗೋಚರ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ನನ್ನ ಹತ್ರನೂ ಕೆಲವಷ್ಟು ವಿಷಯಗಳಿದಾವೆ, ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಂತ ನಾವು ಕಾಲಜ್ಞಾನಿಗಳ? ಎಲ್ಲರೂ ಕಾಲಜ್ಞಾನಿಗಳಾಗಲ್ಲ. ರಿಪೀಟೆಡ್ಲಿ ಅದನ್ನ ಫೋಕಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಡಿ ಮಾಡಿ ಬರೀತಾ ಹೋಗ್ತಾರಲ್ಲ, ಅವ್ರು ಕಾಲಜ್ಞಾನಿ ಆಗ್ತಾರೆ. ಅದೇ ರೀತಿ ಎಷ್ಟೋ ಜನ ಬರ್ದಿಟ್ಟೋದ್ರು, ವಚನ ರೂಪದಲ್ಲಿ ಬರೆದ್ರು. ಈಗ ಬಸವಣ್ಣವ್ರಾಗ್ಬೋದು, ಅವರ ಫಾಲೋವರ್ಸ್ ಆಗ್ಬೋದು, ಇನ್ನ ಈ ಕಡೆ ಸಿದ್ದಪ್ಪಾಜಿ ಆಗ್ಬೋದು, ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಇನ್ನ ಅಚ್ಯುತಾನಂದ ದಾಸ್ ಅವರು ಅವರ ಫಾಲೋವರ್ಸು. ಇನ್ನು ಅದನ್ನ ಬಿಟ್ರೆ ಈ ಫಾರಿನ್ ಕಂಟ್ರಿಗಳಲ್ಲೆಲ್ಲ ನಾಸ್ಟ್ರಾಡಾಮಸ್, ಬಾಬಾ ವಾಂಗ, ಈ ತರ ಎಷ್ಟೋ ಜನ ಜ್ಞಾನಿಗಳಿದ್ರು. ಅವರು ಮುಂದೆ ಆಗುವಂತ ಕಾಲದ ಘಟ್ಟಗಳನ್ನ ಈ ರೀತಿ ಆದ್ಮೇಲೆ ಸಿಚುಯೇಷನ್ ಒಂದು ಬರುತ್ತೆ, ಅದಾದ್ಮೇಲೆ ಈ ರೀತಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬರುತ್ತೆ. ಜಪಾನ್ ಅಲ್ಲೂ ಕೂಡ ಒಬ್ಬರಿದ್ರು, ಅದೇ ಹೇಳಿದ್ದು, ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ವಿಷಯ ನಡೆಯುತ್ತೆ ಅಂತ ಹೇಳಿದ್ರು. ಅದು ನಡಿಲೇಬೇಕು ಅಂತ ಏನಿಲ್ಲ, ಒಂದು ಹೆಚ್ಚು ಕಡಿಮೆ ಆಗಬಹುದು, ಅದನ್ನೇ ಹೇಳಿದ್ದು. ಕೆಲವಷ್ಟು ಜನಕ್ಕೆ ನಿದ್ದೆನಲ್ಲಿ ಕಾಣಿಸ್ಕೊಳ್ಳುತ್ತೆ ಯೋಗ ಜ್ಞಾನ, ಅದೇನೋ ಇನ್ನೊಂದು ಹೇಳ್ತಾರೆ, ಅದ್ರ ಹೆಸರು ನಂಗೆ ಜ್ಞಾಪಕ ಬರ್ತಾ ಇಲ್ಲ. ಅದ್ರ ಪ್ರಕಾರ ಹೇಳೋದಾದ್ರೆ, ಈ ನಿದ್ದೆನಲ್ಲಿ ಕಾಣಿಸ್ಕೊಂಡಿರೋದು ಎಷ್ಟೋ ಸಲ ಜನಕ್ಕೆ ಅನುಭವಗಳು ಆಗೋಗಿರುತ್ತೆ. ಇನ್ನು ಧ್ಯಾನ ಮಾಡುವಾಗಲೂ ಕೂಡ ಎಷ್ಟೋ ಜನ ಕಾಣಿಸ್ಕೊಂಡಿರುತ್ತೆ. ಜಪಾನ್ನ ಒಬ್ರು ಲೇಡಿ ಕೂಡ ಅದೇ ರೀತಿ ಕಾಣಿಸ್ಕೊಂಡಿತ್ತು ಅಂತ ಅವರು ಎಷ್ಟೋ ವಿಡಿಯೋಗಳನ್ನ ಮಾಡಿ, ಮಂಗ ಅಂದ್ರೆ ಕಥೆಗಳ ಸ್ವರೂಪದಲ್ಲಿ ಬುಕ್ನ ಬರೆದಿದ್ರು. ಈ ವರ್ಷ ಸುನಾಮಿ ಬರುತ್ತೆ, ಈ ವರ್ಷ ಈ ರೀತಿ ಭೂಕಂಪ ಬರುತ್ತೆ, ಈ ವರ್ಷ ಈ ತರ ಜನ ಸಾಯ್ತಾರೆ, ಅದಾದ ಮೇಲೆ ಈ ರೀತಿ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಬರುತ್ತೆ ಅಂತ ಬರೆದಿದ್ರು. ಅದೇ ರೀತಿ ಅವ್ರು ಬರ್ದಿದ್ರಲ್ಲಿ ಒಂದು 15 ಏನೋ ಬರ್ದಿದ್ರು ಅನ್ಕೊಳ್ತೀನಿ. 15ರಲ್ಲಿ ಒಂದು 7-8 ಆಲ್ರೆಡಿ ಆಗೋಗಿದೆ, ಇನ್ನು ಉಳಿದಿರೋದು ನಡಿಬೇಕಾಗಿದೆ. ಅಂದ್ರೆ ಅವ್ರು ಬರ್ದಿರೋದು ಹೆಚ್ಚು ಕಡಿಮೆ ನಡೀತಾ ಇದೆ, ಒಂದು 3-4 ನಡೆದಿಲ್ಲ. ಅದನ್ನೇ ಹೇಳಿದ್ದು ನಾನು, ಎಲ್ಲ ನಡಿಲೇಬೇಕು ಅಂತ ಇಲ್ಲ. ಜ್ಞಾನ ದೃಷ್ಟಿನಲ್ಲಿ ನೋಡಿರ್ಬೋದು, ಇಲ್ಲ ಒಂದು ಇಮೇಜ್ ಬಂದು ಹೋಗಿರ್ಬೋದು, ಅದರ ಬದಲಾವಣೆ ಅನ್ನೋದು ಕೂಡ ಆಗಿರ್ಬೋದು. ಯಾರೋ ಒಬ್ರು ಅದನ್ನ ಬದಲಾಯಿಸಬಹುದು. ಬದಲಾಯಿಸೋ ಶಕ್ತಿ ನಮಗೆ ಇದೆ, ನಾವೇ ಕೇಳ್ಕೊಳ್ತಾ ಇದ್ರೆ ಬದಲಾವಣೆ ಅನ್ನೋದು ಹಾಗೆ ಆಗತ್ತೆ. ದೇವ್ರುಗಳು ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿ ಹೋಗೋದಾದ್ರೆ ಎಷ್ಟೋ ಜನ ಇಲ್ಲ ನಮ್ಗಿನ್ನ ಟೈಮ್ ಬೇಕು, ಪೀರಿಯಡ್ ಬೇಕು, ಕೇಳ್ಕೊಳ್ತಾ ಇರ್ತಾರಲ್ಲ, ದೇವರೇ ನಾನು ಸ್ವಲ್ಪ ದಿನ ಬದುಕಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು. ಆದ್ರಿಂದ ಸ್ವಲ್ಪ ಟೈಮ್ ಸಿಕ್ಕಿರ್ಬೋದು, ಅವರು ಬರ್ದಿರೋ ವಿಷಯಗಳು ಬದಲಾವಣೆ ಆಗಿರೋ ಚಾನ್ಸಸ್ ಇರುತ್ತೆ. ಅದೇ ಹೇಳಿದ್ರು, ಟೈಮ್ ಲೈನ್ ಬದಲಾವಣೆ ಮಾಡೋ ಶಕ್ತಿ ನಮ್ಮ ಕೈಲೇ ಇದೆ. ಟೈಮ್ ಲೈನ್ ನ ಫಿಕ್ಸ್ ಮಾಡೋ ಶಕ್ತಿ ನಮ್ಮ ಕೈಲೇ ಇದೆ. ಜ್ಞಾನಿಗಳು ತಿಳಿಸಿದ್ದು ಅದನ್ನೇ. ನಾನು ಬರೋದಕ್ಕೆ ಮುಂಚೆ ಇದೆಲ್ಲ ನಡೆದು ಹೋಗುತ್ತೆ ಅಂತಾನೆ ಅವ್ರು ಬರ್ದಿದ್ದು. ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು, ಈ ಕಡೆ ಜೀಸಸ್ ಬರ್ತಾರೆ ಅಂತ ಅವರು ಬೈಬಲ್ ಅಲ್ಲಿ ಬರ್ದೋಗಿದ್ದಾರೆ ಹೇಳ್ತಾರಲ್ಲ, ಅವರು ಬರೋದಕ್ಕೆ ಮುಂಚೆ ಪೂರ್ತಿಯಾಗಿ ಭೂಮಿನಲ್ಲಿ ಕ್ಲೀನಿಂಗ್ ಅನ್ನೋದಾಗಿರುತ್ತೆ, ಕ್ಲೆನ್ಸಿಂಗ್ ಅನ್ನೋದಾಗಿರುತ್ತೆ. ಅಂದ್ರೆ ಕೆಟ್ಟದ ನಾಶ ಆಗಿರ್ಬೇಕು, ಇದೆಲ್ಲ ನಡಿಬೇಕು. ಇದೆಲ್ಲ ಯಾರೂ ಬಂದ್ ಮಾಡೋದಿಲ್ಲ, ನಮ್ಮ ಕೈಲೇ ಮಾಡಿಸ್ತಾರೆ, ನಾವೇ ಮಾಡೋದು ಅನ್ನೋದು ಮಾತ್ರ ಸತ್ಯ. ಯಾವಾಗ ಶುರು ಆಗುತ್ತೆ? ಒಂದು ಲೆಕ್ಕಾಚಾರ ಪ್ರಕಾರ ನಾವು ಆ ಪೀರಿಯಡ್ ಅಲ್ಲೇ ಇದ್ದೀವಿ. ಕ್ಯಾಲೆಂಡರ್ಗಳು ತುಂಬಾ ವೇರಿಯೇಷನ್ ಇದೆ. ಅದಕ್ಕೆ ಮೊನ್ನೆ ಇಥಿಯೋಪಿಯನ್ ಕ್ಯಾಲೆಂಡರ್ನ ತೋರಿಸಿದೆ. 2018 ಒಂದು ಲೆಕ್ಕಾಚಾರ ಪ್ರಕಾರ, ಅಂದ್ರೆ ಅವರು 2000 ವರ್ಷಗಳಿಂದ ಫಾಲೋ ಮಾಡ್ತಾ ಇರೋ ಕ್ಯಾಲೆಂಡರ್ ಪ್ರಕಾರ ನಾವಿರೋದು 2018ರಲ್ಲಿ. ಅಂದ್ರೆ ನಮಗಿನ್ನ, ಅಂದ್ರೆ ನಾವೀಗ 2026 ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇದೀವಲ್ಲ, ಒಂದ್ 8ರಿಂದ 9 ವರ್ಷ ಡಿಫರೆನ್ಸ್ ಇದೆ ಅಂತಾನೆ ಲೆಕ್ಕಾಚಾರ ಹೇಳ್ತಾ ಇದೆ. ಆ ರೀತಿ ಹೋಗೋದಾದ್ರೆ ಹೆಚ್ಚು ಕಡಿಮೆ ಇನ್ನೊಂದು ಮುಂದಕ್ಕೆ ಒಂದು 9 ವರ್ಷ ಎಕ್ಸ್ಟ್ರಾ ಆಡ್ ಮಾಡಿ, ಹತ್ತಿರ 2033-34ಕ್ಕೆ ಇದೆಲ್ಲ ಒಂದು ಪೀಕ್ ಲೆವೆಲ್ಗೆ ಹೋಗಿರುತ್ತೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಂಬೋದು, ಬಿಡೋರು ಬಿಡ್ಬೋದು, ಎಲ್ಲಾರು ನಂಬಿ ಅಂತ ಫೋರ್ಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಜ್ಞಾನಿಗಳೇ ಬರೆದ್ಬಿಟ್ರು, ಎಲ್ಲರೂ ನಂಬೋದಿಲ್ಲಪ್ಪ, ಇದನ್ನ ಒಂದ್ 3% ಜನ ನಂಬ್ತಾರೆ. ಅವರ ಜೊತೆ ಇರೋರ್ನ ಅವ್ರು ಕಾಪಾಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಅದೇ 10-15%. ಭೂಮಿ ಮೇಲೆ ಇರುವಂತ ಜನ ಎಲ್ಲ ನಂಬ್ಬಿಟ್ರೆ, ಎಲ್ಲರೂ ಬದುಕ್ಬಿಟ್ರೆ ಮತ್ತೆ ಭೂಮಿ ಪೂರ್ತಿಯಾಗಿ ನಾಶ ಆಗೋಗ್ಬಿಡುತ್ತೆ. ಭೂಮಿ ಮೇಲೆ ಇರೋರೆಲ್ಲ ಹೋಗ್ಬೇಕು, ಒಂದ್ 3% ಜನ ಫಾಲೋ ಮಾಡ್ಬೇಕು, ಅದರಿಂದ ಒಂದು 10%-15% ಜನ ಉಳ್ಕೋಬೇಕು, ಮತ್ತೆ ಅದರಿಂದ ಹೊಸ ಯುಗ ಅನ್ನೋ ಸೃಷ್ಟಿ ಆಗ್ಬೇಕು. ಇದು ಜಗತ್ತಿನ ನಿಯಮ, ಒಂದು ಸೈಕಲ್ ಅಷ್ಟೇ. ಅದನ್ನ ನಾವು ಯುಗಗಳ ರೂಪದಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ಆ ಸೈಕಲ್ ಅಲ್ಲಿ ನಡೀತಾ ಇರೋದೇ ಇದು. ಓವರ್ ಆಲ್ ಆಗಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಯಾವುದೋ ಒಂದು ರೂಪದಲ್ಲಿ ಅದು ಅಂತ್ಯ ಆಗುತ್ತೆ, ಮತ್ತೆ ಹೊಸ ಪೀಳಿಗೆಯನ್ನು ಹುಟ್ಟುತ್ತಾ ಹೋಗುತ್ತೆ. ಇಷ್ಟು ಮಾತ್ರ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ.
ಇದು ಕಣ್ಣು ಮುಂದೆ ಕಾಣಿಸ್ತಾ ಇರೋಂಥ ಸತ್ಯಗಳು. ಇನ್ನ ಈ ತರದ್ ಎಷ್ಟೋ ಸತ್ಯಗಳಿದೆ, ಹೇಳ್ಕೊಳ್ತಾ ಹೋಗೋಣ. ನಂಬೋರ್ ನಂಬಿ, ಬಿಡೋರ್ ಬಿಡಿ. ಸೆಕೆಂಡ್ ವರ್ಷನ್ ಆಫ್ ಇನ್ನ ಶುರು ಆಗುವಂತ ಸಮಯ ಇದು. ಶುರು ಮಾಡೋರು ಯಾರು? ನಾವೇ. ಶುರು ಮಾಡಬೇಕಾಗಿದೆ, ಬದಲಾವಣೆ ಮಾಡಬೇಕಾಗಿದೆ, ಸಿದ್ಧಾಗಿ ಬದಲಾಯಿಸೋದಕ್ಕೆ ಮುಂದೆ ಬದಲಾಯಿಸೋಣ ಅಂತಾನೆ ಹೇಳ್ಬೇಕು. ಒಟ್ಟಿನಲ್ಲಿ ಇನ್ನ ಬೇರೆ ಬೇರೆ ವಿಷಯಗಳು ನಡೀತಾನೆ ಇದೆ. ಆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ.